ಸ್ನೇಹಿತರೆ, ದೈವಿಕ ಶಕ್ತಿ ಇರುವಂತಹ ಮಹಿಳೆಯರಲ್ಲಿ ಮಾತ್ರ ಕಾಣಸಿಗುವ 12 ಅಪರೂಪದ ಲಕ್ಷಣಗಳು ಯಾವುವು ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ನಿಮಗೆ ತಿಳಿದಿರಲಿ, ಜಗತ್ತಿನಲ್ಲಿ ಕೋಟ್ಯಾಂತರ ಮಹಿಳೆಯರಿದ್ದಾರೆ. ಆದರೆ ಕೆಲವರಲ್ಲಿ ಮಾತ್ರ ವಿಶೇಷವಾದ ದೈವಿಕ ಶಕ್ತಿ ಜಾಗೃತವಾಗಿರುತ್ತಂತೆ. ಇವರು ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕಂಡರೂ ಇವರಲ್ಲಿರುವ ಶಕ್ತಿ ಅಸಾಧಾರಣವಾಗಿರುತ್ತದೆ. ಈ ಸತ್ಯ 99% ಜನರಿಗೆ ತಿಳಿದಿರುವುದೇ ಇಲ್ಲ. ಸ್ನೇಹಿತರೆ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಏಕೆಂದರೆ ಅಪೂರ್ಣ ಜ್ಞಾನ ತುಂಬಾ ಅಪಾಯಕಾರಿ. ಅಷ್ಟೇ ಅಲ್ಲ, ಈ ವಿಡಿಯೋದಲ್ಲಿರುವಂತಹ 10ನೇ ಲಕ್ಷಣ ತುಂಬಾ ಅದ್ಭುತವಾಗಿದೆ. ನಿಮ್ಮ ಮನೆಯಲ್ಲಿ ಕೂಡ ಇಂತಹ ಮಹಿಳೆಯರು ಇರಬಹುದು. ಅವರು ಬಹಳಾನೇ ಅದೃಷ್ಟಶಾಲಿ ಮಹಿಳೆಯರಾಗಿರ್ತಾರೆ. ಆದ್ದರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸಾಮುದ್ರಿಕ ಶಾಸ್ತ್ರ ಮತ್ತು ಯೋಗಶಾಸ್ತ್ರದಲ್ಲಿ ಹೇಳಲಾದ 12 ರಹಸ್ಯವೇ ದೈವಿಕ ಲಕ್ಷಣಗಳು. ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ನಿಮ್ಮಲ್ಲಿದ್ದರೂ ಸಹ ನೀವು ಸಾಮಾನ್ಯರಲ್ಲ, ಸಾಕ್ಷಾತ್ ಶಕ್ತಿ ಸ್ವರೂಪಿಣಿಯೇ ಆಗಿರ್ತೀರ. ಮೊದಲನೆಯ ಲಕ್ಷಣ ಏನಪ್ಪ ಅಂದರೆ ಬ್ರಾಹ್ಮಿ ಮುಹೂರ್ತದ ನಂಟು. ಯಾವ ಸ್ತ್ರೀಗೆ ಬೆಳಗ್ಗೆ 3ರಿಂದ 5 ಗಂಟೆಯ ನಡುವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಅಲಾರಾಮ್ ಇಲ್ಲದೆ, ಯಾವುದೇ ಸದ್ದುಗದ್ದಲ ಇಲ್ಲದೆ ತಾನಾಗೇ ಎಚ್ಚರವಾಗ್ತದೆಯೋ ಅವರಲ್ಲಿ ದೈವಿಕ ಶಕ್ತಿ ಜಾಗೃತವಾಗಿರುತ್ತಂತೆ. ಪ್ರಕೃತಿಯೇ ಇವರನ್ನು ಆ ಸಮಯದಲ್ಲಿ ಎಬ್ಬಿಸುತ್ತದೆ ಎಂದು ಕೂಡ ಹೇಳಲಾಗುತ್ತೆ. ಆ ಸಮಯದಲ್ಲಿ ಅವರು ಅಂದುಕೊಂಡ ಸಂಕಲ್ಪಗಳು ಬಹಳ ಬೇಗ ಸತ್ಯವಾಗುತ್ತದೆ. ಹಾಗಾಗಿ ಇದು ಒಂದು ಒಳ್ಳೆಯ ಲಕ್ಷಣ. ಎರಡನೆಯ ಲಕ್ಷಣ ಏನಪ್ಪ ಅಂತಂದರೆ ಮಕ್ಕಳ ಮತ್ತು ಪ್ರಾಣಿಗಳ ಆಕರ್ಷಣೆ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಕೆಲವು ಮಹಿಳೆಯರ ಹತ್ತಿರ ಹೋದರೆ ಅಳುವಂತಹ ಮಗು ಕೂಡ ತಕ್ಷಣ ಸುಮ್ಮನಾಗ್ಬಿಡತ್ತೆ. ಅಥವಾ ಮೂಕ ಪ್ರಾಣಿಗಳು, ನಾಯಿಗಳು, ಹಸು ಯಾವುದೇ ಇರಬಹುದು, ಇವರನ್ನು ಕಂಡ್ರೆ ತಾನಾಗಿಯೇ ಪ್ರೀತಿಯಿಂದ ಹತ್ತಿರ ಬರುತ್ತೆ. ಯಾರಲ್ಲಿ ದೈವಿಕ ಪ್ರೀತಿ ಮತ್ತು ಸಾತ್ವಿಕ ಗುಣ ಇರುತ್ತೋ ಅವರ ಕಡೆಗೆ ಈ ಮುಗ್ಧ ಜೀವಿಗಳು ಆಕರ್ಷಿತವಾಗುತ್ತೆ ಎಂದು ಶಾಸ್ತ್ರ ಕೂಡ ಹೇಳುತ್ತೆ. ಇನ್ನು ಮೂರನೆಯ ಲಕ್ಷಣ ಅಂದರೆ ಕೈರುಚಿ. ಯಾವ ಹೆಣ್ಣು ಮಗಳ ಕೈರುಚಿ ಬಹಳ ಚೆನ್ನಾಗಿರುತ್ತೆ, ಆಕೆಗೆ ಅನ್ನಪೂರ್ಣಾದೇವಿಯ ಆಶೀರ್ವಾದ ಇರುತ್ತೆ. ಯಾವ ಮಹಿಳೆ ಅಡುಗೆ ಮಾಡಿದಾಗ ಕಡಿಮೆ ಸಾಮಗ್ರಿಗಳನ್ನೇ ಬಳಸಿದ್ರು, ಯಾವುದೇ ಒಂದು ವಸ್ತು ಇಲ್ಲದೇ ಇದ್ದರೂ ಆಕೆ ಅಡುಗೆ ಮಾಡಿದಾಗ ಅಡುಗೆ ಅಮೃತದಂತೆ ರುಚಿಯಾಗಿರುತ್ತೆ, ಪ್ರಸಾದದಂತೆ ಫೀಲ್ ಆಗುತ್ತೆ. ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ ಸ್ನೇಹಿತರೆ. ಅಂತಹ ಮಹಿಳೆಯ ಕೈಯಲ್ಲಿ ಅನ್ನಪೂರ್ಣ ಮಾತೆಯ ವಿಶೇಷ ಅನುಗ್ರಹ ಇರುತ್ತೆ. ಇವರು ಬಡಿಸಿದ ಊಟ ತಿಂದರೆ ಎಂಥವರ ಮನಸ್ಸು ಕೂಡ ತೃಪ್ತಿಯಾಗತ್ತೆ ಮತ್ತು ಜೀರ್ಣ ಕೂಡ ಆಗತ್ತೆ, ಮನಸ್ಸು ಶಾಂತವಾಗುತ್ತೆ. ಇದು ದೈವಿಕ ಶಕ್ತಿಯ ಒಂದು ರೂಪ. ಇನ್ನು 4ನೆಯ ಸೂಚನೆ ಏನಪ್ಪ ಅಂತಂದರೆ ದೈವಿಕ ಶಕ್ತಿ ಇರುವಂತಹ ಮಹಿಳೆಯರಿಗೆ ಭವಿಷ್ಯದಲ್ಲಿ ನಡೆಯುವ ಘಟನೆಗಳ ಮುನ್ಸೂಚನೆ ಸಿಗುತ್ತಂತೆ. ಅವರಿಗೆ ಯಾವುದೋ ಒಂದು ರೂಪದಲ್ಲಿ ಅಂತಹ ಒಂದು ಘಟನೆಯ ಸೂಚನೆ ಸಿಗುತ್ತೆ. ಅವರ ಮನಸ್ಸಿಗೆ ಅದು ಗೋಚಾರ ಆಗ್ತಾ ಇರುತ್ತೆ. ಕೆಲವೊಮ್ಮೆ ಅಂಥವರು ಕಂಡ ಕನಸುಗಳು ಬೇಗನೆ ನಿಜವಾಗುತ್ತೆ. ಯಾರಿಗಾದರೂ ಏನಾದರೂ ಅಪಾಯ ಆಗುತ್ತೆ ಅನ್ನೋದಿದ್ರೆ ಅವರ ಮನಸ್ಸಿಗೆ ಬಹಳ ಇರುಸು ಮುರುಸಾಗುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ. ಇಂಥವರು ಕನಸಿನಲ್ಲಿ ಮುಂದೆ ಆಗುವಂತಹ ಸೂಕ್ಷ್ಮಗಳನ್ನು ಕೂಡ ನೋಡ್ತಾರೆ. ಈ ರೀತಿ ಇರೋರಲ್ಲೂ ಕೂಡ 6ನೇ ಇಂದ್ರಿಯ ಜಾಗೃತವಾಗಿದೆ ಎಂದರ್ಥ. ಇದು ಅವರಲ್ಲಿ ಜಾಗೃತವಾದ 6ನೆಯ ಇಂದ್ರಿಯದ ಲಕ್ಷಣವಾಗಿದೆ. ಇವರು ಕೂಡ ದೈವಿಕ ಶಕ್ತಿಯನ್ನು ಹೊಂದಿರ್ತಾರೆ. ಇನ್ನು 5ನೆಯ ಲಕ್ಷಣ ಏನಪ್ಪ ಅಂತಂದರೆ ಗಿಡ ಮರಗಳ ಜೊತೆ ನಂಟು. ದೈವಿಕ ಅಂಶವಿರುವ ಮಹಿಳೆಯರು ಮುಟ್ಬಿಟ್ರೆ ಒಣಗಿದ ಗಿಡ ಕೂಡ ಚಿಗುರುತ್ತಂತೆ. ಸ್ನೇಹಿತರೆ, ಇವರು ಬೆಳೆಸಿದ ತುಳಸಿ ಗಿಡ ಅಥವಾ ಹೂವಿನ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಇವರಲ್ಲಿರುವಂತಹ ಪ್ರಾಣಶಕ್ತಿಯು ಪ್ರಕೃತಿಯೊಂದಿಗೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತೆ. ಪ್ರಕೃತಿ ಮಾತೆ ಕೂಡ ಇವರ ಮೇಲೆ ಸದಾ ಪ್ರಸನ್ನಳಾಗಿರ್ತಾಳಂತೆ. 6ನೆಯ ಲಕ್ಷಣ ಏನಪ್ಪ ಅಂತಂದರೆ ಗುಣಪಡಿಸುವ ಸ್ಪರ್ಶ. ಕೆಲವೊಮ್ಮೆ ನಮ್ಮ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲದಿದ್ದಾಗ, ತಲೆನೋವಿರಲಿ, ಮೈಕೈ ನೋವಿರಲಿ, ಏನಾದರೂ ಕಿರಿಕಿರಿ, ಟೆನ್ಷನ್ ಏನೇ ಇದ್ದಾಗ ಕೆಲವು ಮಹಿಳೆಯರಿರ್ತಾರೆ. ಅವರು ತಮ್ಮ ಕೈಯಿಂದ ಮುಟ್ಟಿದ್ರೆ ಸಾಕು ಆ ತಲೆನೋವು ಮಂಗಮಾಯ ಆಗಿಬಿಡತ್ತೆ. ಅವರು ಒಂದು ಮಾತಾಡಿ ಏನಾದರೂ ಒಂದು ಒಳ್ಳೆ ಅಡ್ವೈಸ್ ಕೊಟ್ಟರೆ ಸಾಕು, ತುಂಬ ಆರಾಮ್, ರಿಲೀಫ್ ಅನಿಸುತ್ತೆ. ಅವರ ಸ್ಪರ್ಶದಲ್ಲಿ ಏನೋ ಒಂದು ರೀತಿಯ ಹೀಲಿಂಗ್ ಪವರ್ ಅಡಗಿರುತ್ತೆ. ಇದು ತಾಯಂದಿರಲ್ಲಿ ಹೆಚ್ಚಾಗಿ ಕಾಣುವ ದೈವಿಕ ಲಕ್ಷಣ ಸ್ನೇಹಿತರೆ. ಹಾಗಾಗಿ ಹೇಳೋದು, ತಾಯಂದಿರು ದೈವಿಕ ಸ್ವರೂಪ, ಮಾತೃದೇವೋ ಭವ ಅಂತ. ಇನ್ನು 7ನೇದೇನಪ್ಪ ಅಂತಂದರೆ ನೈಸರ್ಗಿಕ ಸುಗಂಧ.
ಪದ್ಮಿನಿ ಜಾತಿಯ ಸ್ತ್ರೀಯರ ಬಗ್ಗೆ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ದೈವಿಕ ಶಕ್ತಿ ಇರುವ ಮಹಿಳೆಯರ ದೇಹದಿಂದ ಯಾವುದೇ ಪರ್ಫ್ಯೂಮ್ ಹಾಕದಿದ್ರೂ, ಯಾವುದೇ ಪರ್ಫ್ಯೂಮ್ ಇರಬಹುದು, ಇನ್ಯಾವುದೋ ಒಂದು ತಾಜಾ ಸ್ಮೆಲ್ ಕೊಡುವಂತಹ ಯಾವುದನ್ನೇ ಅವರು ಬಳಸದೇ ಇದ್ದರೂ ಕೂಡ ಅವರ ದೇಹದಿಂದ ನೈಸರ್ಗಿಕವಾದಂತಹ ಸೌಮ್ಯ ಸುಗಂಧ ಅಥವಾ ಚಂದನದ ಒಂದು ಸ್ಮೆಲ್ ಬರುತ್ತೆ, ಹೂವಿನ ಸ್ಮೆಲ್ ಬರುತ್ತೆ. ಇದು ಅವರಲ್ಲಿರುವಂತಹ ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಇನ್ನು 8ನೆಯ ಲಕ್ಷಣ ಏನಪ್ಪ ಅಂತಂದರೆ ವಾಕ್ಸಿದ್ಧಿ. ಸ್ನೇಹಿತರೆ, ವಾಕ್ಸಿದ್ಧಿ ಅಂತ ಹೇಳ್ತಾರಲ್ಲ, ಇದು ಬಹಳ ಪ್ರಬಲವಾದ ಲಕ್ಷಣ. ಕೆಲವು ಮಹಿಳೆಯರು ಕೋಪದಲ್ಲಿ ಬೈದರು ಅಥವಾ ಪ್ರೀತಿಯಿಂದ ಏನೇ ಆರೈಸಿದ್ರು ಅದು ಹಾಗೆಯೇ ನಡೆದ್ಬಿಡತ್ತೆ. ಅದಕ್ಕಾಗಿ ಹಿರಿಯರು ಹೇಳ್ತಾರಲ್ವ, ಮನೆ ಹೆಣ್ಮಕ್ಳನ್ನ ಅಳಿಸ್ಬೇಡ್ರಪ್ಪ, ಕಣ್ಣೀರು ಹಾಕ್ಸ್ಬೇಡಿ. ಅವ್ರ ಬಾಯಿಂದ ಕೆಟ್ಟ ಮಾತುಗಳನ್ನು ಹಾಡಿದ್ರು, ಆಕೆ ನೊಂದುಕೊಂಡ್ರು, ತುಂಬ ಬೇಜಾರಾಗಿದ್ದರೆ, ತುಂಬ ದುಃಖದಿಂದ ಏನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ರೆ ಅಥವಾ ಆಕೆಯ ಬಾಯಿಂದ ಕೆಟ್ಟ ಮಾತುಗಳು ಬಂದರೆ ಅದು ಸತ್ಯ ಆಗೋಗ್ಬಿಡತ್ತೆ. ಅಂತಹ ಶಕ್ತಿಯನ್ನು ಹೆಣ್ಣು ಮಗು ಹೊಂದಿದೆ ಅಂತ ಹಿರಿಯರು ಕೂಡ ಹೇಳ್ತಾರೆ. ಹೆಣ್ಣು ಮಗುವನ್ನು ಮಹಾಲಕ್ಷ್ಮಿಗೆ ಹೋಲಿಸ್ತಾರೆ. ಹಾಗಾಗಿ ಹೇಳೋದು ಸ್ನೇಹಿತರೆ, ಹೆಣ್ಣುಮಕ್ಕಳನ್ನು ಗೌರವಿಸಿ. ನೀವೆಷ್ಟು ಗೌರವ ಕೊಡ್ತೀರೋ ಅದರ ದುಪ್ಪಟ್ಟು ನಿಮಗೆ ಒಳ್ಳೆಯದಾಗತ್ತೆ. ಇನ್ನು 9ನೆಯ ಲಕ್ಷಣ ಏನಪ್ಪ ಅಂತಂದರೆ ಕಷ್ಟದಲ್ಲೂ ಕುಗ್ಗದ ಮನಸ್ಸು. ಕೆಲವು ಹೆಣ್ಮಕ್ಳು ಇರ್ತಾರೆ, ಎಂತಹ ಕಠಿಣ ಪರಿಸ್ಥಿತಿ ಬಂದರೂ ಇಡೀ ಕುಟುಂಬವೇ ಕಂಗಾಲಾದರೂ ಕೂಡ ಆ ಮಹಿಳೆಯರು ಮಾತ್ರ ದೀಪದಂತೆ ಉರಿಯುತ್ತಾ ಎಲ್ಲರಿಗೂ ಧೈರ್ಯವನ್ನು ಹೇಳ್ತಾರೆ. ಇವರಲ್ಲಿರುವಂತಹ ಧೈರ್ಯಲಕ್ಷ್ಮಿ ಅಂಶವು ಕಷ್ಟದ ಸಮಯದಲ್ಲಿ ಜಾಗೃತವಾಗುತ್ತಂತೆ. ಇವರು ಸಮಸ್ಯೆಗೆ ಹೆದರೋದೇ ಇಲ್ಲ, ಬದಲಾಗಿ ಪರಿಹಾರವನ್ನು ಹುಡುಕ್ತಾರೆ. 10ನೆಯ ಲಕ್ಷಣ ಏನಪ್ಪ ಅಂತಂದರೆ ಈ ಮಹಿಳೆಯರ ಮುಖದಲ್ಲಿ ಒಂದು ರೀತಿಯ ತೇಜಸ್ಸಿರುತ್ತೆ, ಅವರ ಹಣೆಯಲ್ಲಿ ಒಂದು ರೀತಿಯ ತೇಜಸ್ಸಿರುತ್ತೆ. ಅವರು ಯಾವುದೇ ರೀತಿಯ ಮೇಕಪ್ ಹಾಕೋದಿಲ್ಲ, ಲಿಪ್ಸ್ಟಿಕ್ ಹಾಕೋದಿಲ್ಲ, ಐಲೈನರ್ ಹಾಕೋದಿಲ್ಲ, ಕಣ್ಕಪ್ ಹಾಕೋದಿಲ್ಲ. ಆದರೂ ಕೂಡ ಅವರ ಮುಖ ತುಂಬಾ ಒಂದು ಅದ್ಭುತವಾದ ಒಂದು ಕಳೆಯಿಂದ ಕೂಡಿರುತ್ತೆ, ದೈವಿಕ ಶಕ್ತಿ ಇರುತ್ತೆ. ಇಂತಹ ಮಹಿಳೆಯರ ಮುಖದಲ್ಲಿ ಮತ್ತು ಹಣೆಯಲ್ಲಿ ಒಂದು ವಿಶೇಷವಾದ ಹೊಳಪು ಕೂಡ ಕಾಣಿಸುತ್ತೆ, ಅಥವಾ ಓಜಸ್ ಅಂತ ಹೇಳ್ತಾರಲ್ಲ ಅದಿರುತ್ತೆ. ಅವರನ್ನು ನೋಡಿದ ತಕ್ಷಣವೇ ನಮಗೆ ಒಂದು ರೆಸ್ಪೆಕ್ಟ್ ಕೊಡಬೇಕಂತ ಅನಿಸುತ್ತೆ, ಕೈ ಮುಗಿದು ಮಾತಾಡಬೇಕು ಅಂತ ಅನಿಸುತ್ತೆ, ಗೌರವದಿಂದ ನಡ್ಕೋಬೇಕು ಅನಿಸುತ್ತೆ, ಅವ್ರ ಜೊತೆ ತುಂಬ ಸಮಯ ಕಳಿಬೇಕು ಅಂತ ಅನಿಸುತ್ತೆ. ಇದೆಲ್ಲ ಅವರ ಆತ್ಮಶಕ್ತಿಯ ಪ್ರಭಾವ ಆಗಿರುತ್ತೆ ಸ್ನೇಹಿತರೆ. ಇನ್ನು 11ನೆಯ ಲಕ್ಷಣ ಏನಪ್ಪ ಅಂತಂದರೆ ನಿಷ್ಕಲ್ಮಶ ಕಣ್ಣೀರು. ಕೆಲವು ಹೆಣ್ಮಕ್ಳು ಇರ್ತಾರೆ, ಯಾರಿಗೇ ಕಷ್ಟ ಆದರೂ ಬೇಗನೆ ನೊಂದ್ಕೊಂಡು ಬಿಡ್ತಾರೆ. ಅವರ ಕಷ್ಟವನ್ನು ನೋಡಿದಾಗ ತುಂಬ ಬೇಗನೆ ಅವರು ದುಃಖಕ್ಕೆ ಒಳಗಾಗ್ತಾರೆ. ಅವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಅವರು ಹೊಂದುತ್ತಾರೆ. ದೇವಸ್ಥಾನದಲ್ಲಿ ದೇವರ ವಿಗ್ರಹವನ್ನೇ ನೋಡಿದಾಗಲೂ ಕೂಡ ಕಣ್ಣಲ್ಲಿ ತಾನಾಗಿಯೇ ನೀರು ಬರುತ್ತೆ ಸ್ನೇಹಿತರೆ. ಅವರು ಕೂಡ ಅವರ ಹೃದಯ ತುಂಬಾ ಶುದ್ಧವಾಗಿರುತ್ತಂತೆ. ಈ ರೀತಿ ಕರುಣೆಯೇ ಅವರಿಗೆ ದೈವಿಕ ಶಕ್ತಿಯ ಮೂಲ. ದೇವರು ಇಂತಹ ನಿರ್ಮಲವಾದ ಮನಸ್ಸಿನಲ್ಲಿ ಸದಾ ವಾಸ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಸ್ನೇಹಿತರೆ, ಇನ್ನು 12ನೆಯ ಲಕ್ಷಣ ಏನಪ್ಪ ಅಂತಂದರೆ ಉದ್ದವಾದ ಕಪ್ಪು ಕೂದಲು. ಪುರಾಣಗಳ ಪ್ರಕಾರ ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯವಲ್ಲ, ಅದು ಒಂದು ಶಕ್ತಿಯ ಸಂಕೇತ. ಸ್ತ್ರೀಯ ತಲೆಯಲ್ಲಿ ಸಾಕ್ಷಾತ್ ದೇವತೆಗಳೇ ವಾಸ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ಯಾವ ಸ್ತ್ರೀಗೆ ನೈಸರ್ಗಿಕವಾಗಿ ಉದ್ದವಾದ ಕಪ್ಪಾದ ಕೂದಲು ಇರುತ್ತದೆಯೋ ಅವರಲ್ಲಿ ಕಾಂತಿಯ ಶಕ್ತಿ ಹೆಚ್ಚಿದೆ ಎಂದು ನಂಬಲಾಗಿದೆ. ಹಾಗೆ ಸ್ನೇಹಿತರೆ, ಕೂದಲು ಉದ್ದವಾಗಿ ದಟ್ಟವಾಗಿರಬೇಕು, ಬಹಳ ಕಪ್ಪಾಗಿರಬೇಕು. ಆದರೆ ಸ್ತ್ರೀಯು ಕೂತಾಗ ನೆಲಕ್ಕೆ ಕೂದಲು ತಾಕಬಾರ್ದು ಅಂತ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖವಿದೆ. ಸೊ ಈ ರೀತಿ ಇರುವಂತಹ ಮಹಿಳೆ ನಿಮ್ಮ ಕುಟುಂಬದಲ್ಲಿದ್ದರೆ ಅವರು ನಕಾರಾತ್ಮಕ ಶಕ್ತಿಯನ್ನು ತಡೆ ಹಿಡಿಯುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. ದೈವಿಕ ಶಕ್ತಿ ಎಂದರೆ ಪವಾಡ ಮಾಡೋದಲ್ಲ ಸ್ನೇಹಿತರೆ, ಅದೊಂದು ಪ್ರೀತಿ, ತ್ಯಾಗ ಮತ್ತು ಅಂತಃಪ್ರಜ್ಞೆಯಿಂದ ಕೂಡಿರುವಂಥದ್ದು. ಸ್ನೇಹಿತರೆ, ಈ 12 ಲಕ್ಷಣಗಳಲ್ಲಿ ನಿಮಗೆ ಯಾವ ಲಕ್ಷಣವಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿಬೇಕು ಅನ್ನೋ ಆಸೆ ನಿಮ್ಮಲ್ಲಿದ್ದರೆ ದಯಮಾಡಿ ಅಮ್ಮ ಮಹಾಲಕ್ಷ್ಮಿ, ಲಕ್ಷ್ಮೀನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ವಾಸಿಸಮ್ಮ ಅಂತ ಕೇಳ್ಕೊಳ್ಳಿ. ಇದೇ ರೀತಿ ಕಾಮೆಂಟ್ ಕೂಡ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಹಾಗೆ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನಲ್ ವೀವರ್ಸ್ ಲೋಕನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ಇದೇ ರೀತಿಯ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.